ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಡೀಸೆಲ್ ಅಭಾವದ ಹಿನ್ನೆಲೆಯಲ್ಲಿ ಬೋರ್ವೆಲ್ ಕೊರೆಸೋ ಕಾಸ್ಟ್ ಅಂದರೆ ಅದರ ವೆಚ್ಚ ಏನಿದೆ ಅದು ಈಗ ದುಬಾರಿ ಆಗ್ತಾ ಇರುವಂಥದ್ದು. ಕೆಲವು ಬಂಕ್ಗಳು ಈಗಾಗಲೇ ಬಂದಾಗೋಗಿದ್ದಾವೆ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಇನ್ನು ಕೆಲವು ಬಂಕ್ಗಳಲ್ಲಿ ಸಿಕ್ಕರೂ ಕೂಡ ಅಗತ್ಯಕ್ಕೆ ತಕ್ಕಷ್ಟು ಅಥವಾ ಬೇಕಿರುವಂತಹ ಪೆಟ್ರೋಲ್ ಅಥವಾ ಡೀಸೆಲ್ ಸಿಗ್ತಾ ಇಲ್ಲ. ಈ ನಡುವೆ ಬೋರ್ವೆಲ್ ಕೊರೆಯುವ ಯಂತ್ರದ ಬೆಲೆ ದುಬಾರಿ ಆಗಿದೆ. 3 ತಿಂಗಳಲ್ಲಿ ಒಂದು ಬಿಟ್ ದರ 75,000 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಆ ಬಿಟ್ ಮೂಲಕ ಡ್ರಿಲ್ ಮಾಡಬೇಕು ಅವರು. ಆ ಡ್ರಿಲ್ಲಿಂಗ್ ಬಿಟ್ ಏನಿದೆ ಅದು 75,000 ರೂಪಾಯಿಗೆ ಏರಿಕೆ ಆಗಿದೆ ಅಂತ. ಈಗ ಈ ಮೊದಲು ಒಂದು ಬಿಟ್ಟು ಅದು 25,000 ರೂಪಾಯಿ ಇತ್ತು ಡ್ರಿಲ್ಲಿಂಗ್ ಬಿಟ್ಟು. ಆದರೆ ಈಗ ಆ ಡ್ರಿಲ್ಲಿಂಗ್ ಬಿಟ್ 25,000ದಿಂದ 75,000ಕ್ಕೆ ಅಂದರೆ 3 ಪಟ್ಟು ಹೆಚ್ಚಳ ಆಗಿರುವಂಥದ್ದು. ಈಗ ಜೊತೆಗೆ ಬೋರ್ ಕೊರೆಯೋದಕ್ಕೆ ಪ್ರತಿ ಅಡಿಗೆ 100 ರೂಪಾಯಿ ಚಾರ್ಜ್ ಆಗ್ತಾ ಇತ್ತು. ಈಗ ಅದನ್ನು 160 ರೂಪಾಯಿಗೆ ನಿಗದಿ ಮಾಡಿದ್ದಾವೆ ಬೋರ್ವೆಲ್ ಕೊರೆಯುವ ಕಂಪನಿಗಳೇನಿದ್ದಾರೆ ಅದರ ಮಾಲೀಕರು. ಒಂದೆಡೆ ರೈತರು, ಮತ್ತೊಂದೆಡೆ ಬೋರ್ವೆಲ್ ಲಾರಿ ಮಾಲೀಕರು ಕಂಗಾಲಾಗಿದ್ದಾರೆ. ಯಾಕೆಂದರೆ ಬೋರ್ವೆಲ್ ಲಾರಿ ಮಾಲೀಕರಿಗೆ ಬಿಸ್ನೆಸ್ ಕಡಿಮೆ ಆಗೋಗುತ್ತೆ ಈ ಥರ ಆದಾಗ. ರೈತರಿಗೆ ಹೊರೆ ಅಂತೇಳಿ ಅವರು ಕೊರೆಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲರೂ ಕಂಗಾಲಾಗಿದ್ದಾರೆ. ಪ್ರತಿನಿತ್ಯ ಬೋರ್ ಲಾರಿಗಳಿಗೆ ದೊಡ್ಡ ಪ್ರಮಾಣದ ಡೀಸೆಲ್ನ ಅವಶ್ಯಕತೆ ಕೂಡ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲ್ ಬೇರೆ ಸಿಗ್ತಾ ಇಲ್ಲ. ಸಿಕ್ಕರೂ ದುಬಾರಿ ಆಗಿದೆ. ಕೆಲವು ಕಡೆ ಸಿಗ್ತಾನೇ ಇಲ್ಲ, ಬಂಕ್ಗಳು ಬಂದಾಗೋಗಿದ್ದಾವೆ. ಈ ಸಮಸ್ಯೆಯಿಂದಾಗಿ ಈಗ ದುಬಾರಿ ಆಗಿದೆ ಬೋರ್ವೆಲ್ ಕೊರೆಸೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.